ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಸೆಂಟುಗೆ ವಿಲ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಅಂಗಡಿಗೆ ಬಂದು ವಿಲ್ಟ್ ಪ್ರಾಬ್ಲಮ್ಗೆ ಪ್ರಾಡಕ್ಟ್ ತೊಗೊಂಡ್ರಿ ಸೆಂಟೆಲ್ಲೋಗೆ. ಅದ್ರ ಜೊತೆಲೂ ಕೂಡ ನೀವೊಂದು ಬೀನ್ಸ್ಗೆ ನೋಡೋಣ ಇದಕ್ಕೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವು ಪ್ರಾಡಕ್ಟ್ ತೊಗೊಂಬಂದ್ರಿ. ಸೊ ಇದಕ್ಕೂ ಬಿಟ್ಟಿದ್ದೀರಾ ಫಾರ್ಮರ್ ಚಾಯ್ಸ್ದು ಕೆಲವು ಪ್ರಾಡಕ್ಟು. ಸೊ ಇದು ರಿಸಲ್ಟು ನಿಮ್ಗೆ ಏನು ಅನಿಸುತ್ತೆ? ಅದ್ರ ಜೊತೆಯಲ್ಲಿ ನಿಮಗೆ ಏನೊಂದು ಅನುಭವ ಆಗಿದೆ ಈ ಒಂದು ಬೆಳೆದಲ್ಲಿ, ತಮ್ಮ ಪರಿಚಯ ಮುಖಾಂತರ ಅಡ್ರೆಸ್ ಮುಖಾಂತರ ಹೇಳಿ ಸರ್. ಸರ್ ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು, ಮಂಡಿಕಲ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಚಂದ್ರಕುಮಾರ್ ಅಂತ. ಚಂದ್ರಕುಮಾರ್, ಓಕೆ ಸರ್. ವಿಲ್ಟ್ಗೆ ಅಂತ ಬಂದಿದ್ದೆ, ಇದು ತಗೊಂಡು ಬಂದು ಬೀನ್ಸ್ಗೂ ಮಾಡಿದ್ದೀನಿ. ಹಾಂ ಸರ್. ಚೆನ್ನಾಗಿ ರಿಸಲ್ಟ್ ಬಂದೈತೆ. ಹಾಂ ಸರ್. ಕಾಯಿ ಲೆಂತ್ ಬರ್ತೈತೆ, ಕಾಯಿ ಹೂವು ಪಿದ್ದಿನೂ ಚೆನ್ನಾಗಿ ಬರ್ತೈತೆ. ಹಾಂ ಸರ್. ಇದು ರೈತರು ಎಲ್ಲರೂ ಮಾಡ್ಬೋದು, ಏನು ಟೆನ್ಷನ್ ಏನಿಲ್ಲ. ಅಂದರೆ ಈಗ ನೀವು ಅವತ್ತು ಬಂದಿದ್ದೇನೆಂದರೆ ವಿಲ್ಟ್ಗೋಸ್ಕರ ಅಲ್ವಾ ಸೆಂಟೆಲ್ಲ? ನಾನು ಇದಕ್ಕೂ ಬಿಟ್ಟಿದ್ದೀನಿ. ಅಂದರೆ ಇದಕ್ಕೂ ನೋಡೋಣ ಅಂತ ಹೇಳ್ಬಿಟ್ಟು ಒಂದು 2 ಸ್ಪ್ರೇಗೆ ಮತ್ತೆ ಇದೊಂದು ತಗೊಂಡ್ರೆ ತಗೊಂಡಿದ್ದೀನಿ. ಹಾಂ ಸರ್. ಇದು ಬಿಟ್ಟಿದ್ದೀನಿ, ರಿಸಲ್ಟ್ ಚೆನ್ನಾಗಿದೆ, 100% ರಿಸಲ್ಟ್. ರೈತರು ಯಾರನ್ನ ಮಾಡ್ಬೋದು ಸರ್. ಇವಾಗ ಅದು ಸೆಂಟೆಲ್ಲಾಗ ತೊಗೊಂಬಂದ್ರಲ್ಲ ವಿಲ್ಟ್, ಇವತ್ತೆಲ್ಲರೂ ಕೂಡ ವಿಲ್ಟ್ದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇದು ಸೆಂಟೆಲ್ಲದಲ್ಲೇ. ಸೊ ಈ ಪ್ರಾಡಕ್ಟ್ ಬಿಟ್ಟ ಮೇಲೆ ವಿಲ್ಟ್ ಕಂಟ್ರೋಲ್ ಆಯ್ತಾ ಸರ್? ಕಂಟ್ರೋಲ್ ಆಯ್ತು ಸರ್, ಅದು 90% ಕಂಟ್ರೋಲ್ ಆಯಿತು. ಬಟ್ ನಾವೇನು ಗಿಡನೇ ನಮ್ಗೆ ಕಾಣಿಸಿದ್ದು 5 ಗಿಡ ಕಂಟ್ರೋಲ್ ಆಗಿಬಿಟ್ಟಿದೆ ಅದು ಸರ್. ಆಮೇಲೆ ಅದೇ ನೀವು ಸೆಂಟೆಲ್ಲೋ ಏನಂದರೆ ಹೂವು ಕೊಯ್ಯೋ ತನಕನೂ ಭಯನೇ, ಯಾಕಂತಂದರೆ ಇವತ್ತು ಇವಾಗ ನಾನು ಬಿಟ್ಟಿರೋದು ನಾನು ಟೆನ್ಷನ್ ಏನಿಲ್ಲ. ಹಾಂ ಸರ್. ಅಲ್ಲಿಗೆ ರಿಸಲ್ಟ್ ಇದೆ. ಮತ್ತೆ ಇವಾಗ ಕಂಟಿನ್ಯೂ ಮಾಡ್ಕೊತೀರಾ? ಇನ್ನ ಮಾಡ್ತಾ ಇದ್ದೀನಿ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಏನು ಟೆನ್ಷನ್ ಏನಿಲ್ಲ, ಮಾಡ್ಬೋದು ರೈತರು ಎಲ್ಲರೂ ಮಾಡ್ಬೋದು ಸರ್. ಈಗ ಈ ಒಂದು ಬೀನ್ಸ್ ಕೊಟ್ರಲ್ವಾ, ಇದು ಕೊಟ್ಟಾದ್ಮೇಲೆ ಏನು ಬದಲಾವಣೆ ಆಯ್ತು ಸರ್? ಸರ್ ಹೂವು ಪಿಂದಿ, ಹಾಂ ಸರ್, ಎಲ್ಲಾನು ಇಂಪ್ರೂವ್ಮೆಂಟು, ತೋಟ ಇಂಪ್ರೂವ್ಮೆಂಟು, ಓಕೆ ಸರ್. ಗ್ರೋತಿಂಗು, ಎಲೆಗಳು ಎಲ್ಲ ಚೆನ್ನಾಗಿದೆ. ಹಾಂ ಸರ್. ತೋಟಗೆಲ್ಲ ಎಲ್ಲರೂ ಮಾಡ್ಬೋದು ಸರ್. ಆಮೇಲೆ ಇದು ನಮ್ಮ ಪ್ರಾಡಕ್ಟ್ ಬಿದ್ಮೇಲೆ ಸ್ವಲ್ಪ ಮಾರ್ಕೆಟಲ್ಲೇ ಒಂದು 5-10 ರೂಪಾಯಿ ರೇಟ್ ರೈಸ್ ಇರುತ್ತೆ ಅಂತ ಕೆಲವು ರೈತರು ಹೇಳ್ತಾರೆ. ಆ ಥರ ನಿಮ್ಗೆ ಏನಾದರೂ ರೈಸ್ ಐತೆ ಸರ್? ಮಾರ್ಕೆಟು ನಮ್ಗೆ ಎಲ್ರಿಗಿಂತ ನಮ್ದೇ ರೈಸ್ ಐತೆ, 50 ರೂಪಾಯಿ ರೈಸೇ ಹೋಯ್ತು. ಅಂದರೆ ಎಲ್ರಿಗಿಂತ ಒಂದು 50 ರೂಪಾಯಿ, ಅಂದರೆ ಮೂಟೆ ಮೇಲೆನ ಕೆ ಜಿ ಮೇಲೇನೆ ಹೋಯ್ತು. ಕೆ ಜಿ ಅಂದರೆ ಎಷ್ಟು ಕೆ ಜಿ ಸರ್? ಸರ್ 10 kg 350, 400 ಆ ಥರ ಇದೆ. ನಮ್ದು 80 ರೂಪಾಯಿ, 500 ರೂಪಾಯಿ ಹೋಯ್ತಾ ಇದೆ. ಅಂದರೆ ಇವಾಗೊಂದು ಈ ಒಂದು ಪ್ರಾಡಕ್ಟ್ ಬಿಟ್ಮೇಲೆ ನಿಮ್ಗೆ ಅಲ್ಲೊಂದು ಬೆನಿಫಿಟ್ ಆಗಿದೆ. ಅಲ್ಲೊಂದು ಪರವಾಗಿಲ್ಲ, ಕಾಯಿ ಚೈನಿಂಗ್ ಬರ್ತಾ ಇದೆ, ಲೆಂತು ಬರ್ತಾ ಇದೆ. ಹಾಂ ಸರ್. ಮತ್ತು ಆಮೇಲೆ ಅದೇ ಈಗ ಮಾರ್ಕೆಟ್ ನಮ್ಗೆ ಏನಂದ್ರೆ ಹೋದ ತಕ್ಷಣ ನಮ್ಮ ಐಟಮ್ ನಮ್ಮ ಮಾಲ್ ಎತ್ಕೊಂಡ್ಬಿಟ್ರೆ ನಮಗೂ ಒಂಥರ ಖುಷಿ. ಈಗ ನಮ್ಮ ಮಾಲ್ ಬೇಗ ಸೇಲ್ ಆಗಿಬಿಟ್ರೆ ನಮಗೂ ತುಂಬ ವ್ಯವಸಾಯ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಸೊ ಕಾಯಿ ಲೆಂತ್ ಬಂತು, ಗಿಡ ಗ್ರೀನಿಶ್ ಬಂತು, ಮತ್ತು ನಿಮಗೆ ಫ್ಲವರ್ ಸೆಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಕಾಯಿ ನೋಡಿ ಎಲ್ಲ ಒಂದೇ. ಅಂದರೆ ಈಗ ಹಾರ್ವೆಸ್ಟ್ ಎಷ್ಟು ಸಲ ಮಾಡಿದಿರಿ ಸರ್? ಸರ್ ಇದು 3ನೇ ಕೊಯ್ಲು. 3ನೇ ಕೊಯ್ಲು ಮಾಡಬೇಕು. 4ನೇ ಕೊಯ್ಲು ಈಗ ಮಾಡಬೇಕು. ಸೇಮು ಇವಾಗ ಹೆಂಗಿದೆಯೋ ಫಸ್ಟ್ ಹಂಗೆ ಐತೆ ತೋಟ. ಇನ್ನೂ 3-4 ಕೊಯ್ಲು ಹಂಗೆ ಸಿಗುತ್ತೆ ನಮ್ಮದು. ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಅದೇ ರೀತಿ ಬರ್ತಾ ಇದೆ. ಈಗ ಒಂದು ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ ಮೇಲೆ ತೃಪ್ತಿ ಅಂತೂ ಆಗಿದೆ. ಅದ್ರ ಜೊತೆಲಿ ಇವು ಸ್ವಲ್ಪ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾವು ತಿನ್ನೋ ಒಂದು ನ್ಯಾಚುರಲ್ ಆಗಿ ನ್ಯೂಟ್ರಿಷನ್ಸ್ ಕೂಡ ಮನುಷ್ಯನ ಬಾಡಿಗೆ ಒಳ್ಳೆಯದಾಗುತ್ತೆ. ಮತ್ತು ಭೂಮಿ ತಾಯಿಗೂ ಕೂಡ ಇದು ತುಂಬ ಒಂದು ಒಳ್ಳೆಯದಾಗುತ್ತೆ, ಫಲವತ್ತತೆ ಹೆಚ್ಚಿಸುತ್ತೆ. ಮತ್ತು ಕಾರ್ಬನ್ ಕಂಟೆಂಟ್ಸು, ಅದು ಆರ್ಗ್ಯಾನಿಕ್ ಮ್ಯಾಟ್ರ್ ಏನಿರ್ತದೋ ಆ ಜೀವಾಣುಗಳಿಂದ ನಿಮಗೆ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ಭೂಮಿನ ಫಲವತ್ತತೆ ಆಗ್ತಾ ಇರ್ತದೆ. ಸೊ ಬೇರೆ ರೈತರಿಗೆ ಫೈನಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲರೂ ಮಾಡ್ಕೋಬೋದು ರೈತರು. ಹಾಂ ಸರ್. ಟೆನ್ಷನ್ ಏನಿಲ್ಲ. ಹಾಂ ಸರ್. ರಿಸಲ್ಟ್ ಚೆನ್ನಾಗಿದೆ. ಈಗ ನಿಮಗೆ ಎಲ್ಲರೂ ಮಾಡ್ಕೋಬೋದು. ಓಕೆ ಸರ್. ನನಗೆ ರಿಸಲ್ಟ್ ಬಂದಿದೆ, ನಾನು ಹೇಳ್ತಾ ಇದ್ದೀನಿ. ನಮ್ಮ ರೈತರು ಎಲ್ಲರೂ ತಗೊಂಡೋಗಿ ಓಕೆ ಸರ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. 90% ಗ್ಯಾರಂಟಿ. ನಿಮ್ಗೊಂದು 90% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಓಕೆ. ಒಂದು ಈ ವಿಡಿಯೋನ ಒಂದು 4 ಜನಕ್ಕೆ ನಾನು ಒಂದು ಹಂಚ್ಕೊಂಬೋದು ಸರ್. ಯಾಕಂತಂದರೆ ಈಗ ಒಂದು ಕಂಪ್ನಿ ಬೆಳಿಬೇಕಂತಂದರೆ ರೈತರ ಸಪೋರ್ಟ್ ಇರಬೇಕು, ಇಲ್ಲ ವಿಡಿಯೋ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಇರಬೇಕು. ಅದರಿಂದ 4 ಗೊತ್ತಿರಲ್ಲ. ಹೌದೌದು ಸರ್. ನೋಡಿ, ಇಲ್ಲ ನೀವು ಒಂದು ಯೂಟ್ಯೂಬ್ ನೋಡ್ಕೊಂಡೆ ಒಂದಿದ್ದು ವಿಲ್ಟ್ಗೆ ನೋಡ್ಕೊಂಡು ನನಗೆ ಕೆಲಸ ಆಗಿದೆ. ಓಕೆ ಸರ್. ರಿಸಲ್ಟ್ ಬಂದೈತೆ. ಓಕೆ ಸರ್. ಎಲ್ಲರೂ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್.